ಹಾಗೂ ನಿಮ್ಮೆಲ್ಲರಿಗೂ ಸಹ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಇವತ್ತು ನಾವೆಲ್ಲ ಸೇರಿರೋ ಉದ್ದೇಶ ಇಲ್ಲಿ ಆಗಸ್ಟ್ 15. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ಮೊದಲು ಬ್ರಿಟಿಷರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು. ಆ ಬ್ರಿಟಿಷರ ಒಂದು ಆಡಳಿತದಿಂದ ನಮ್ಮ ಒಂದು ದೇಶವನ್ನು ಸ್ವಾತಂತ್ರ್ಯಗೊಳಿಸೋದಕ್ಕೋಸ್ಕರ ಎಲ್ಲ ಮಹನೀಯರು ಅಂದರೆ ಲಾಲ್ ಲಜಪತ್ ರಾಯ್ ಇರ್ಬೋದು, ನೆಹರು, ಗಾಂಧಿ, ನೆಕ್ಸ್ಟ್ ಅಂಬೇಡ್ಕರ್, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂದಿರಾ ಗಾಂಧಿ, ಪ್ರತಿಯೊಬ್ಬ ಒಂದು ಮಹನೀಯರು ಕೂಡ ಈ ಒಂದು ಪ್ರಾಣ ತ್ಯಾಗದ ಒಂದು ಬಲಿದಾನದಿಂದ ಈ ನಮ್ಮ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಅಷ್ಟೊಂದು ಸುಲಭವಾಗಿ ನಮಗೆ ದೊರಕಿಲ್ಲ ಸ್ವಾತಂತ್ರ್ಯ. ಅವರೆಲ್ಲರೂ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರೋದಕ್ಕೋಸ್ಕರ ಅವ್ರನ್ನ ಈ ಒಂದು ದಿನ ನಾವು ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತೆ ನಾವು ನಮ್ಮ ದೇಶನ, ನಮ್ಮ ತಾಯಿನಾಡಿನ ಒಂದು ಘನತೆಯನ್ನು ನಾವು ಈ ದಿನ ಸ್ಮರಣೆ ಮಾಡಬೇಕು. ಪ್ರತಿಯೊಬ್ಬರ ಒಂದು ಕರ್ತವ್ಯ. ಈಗ ಕೆಲಸ ಎಲ್ಲರಿಗೂ ಇರುತ್ತೆ, ಆದರೂ ಕೂಡ ಆ ಕೆಲಸದ ನಡುವೆ ಕೂಡ ನಮ್ಮ ಸದಸ್ಯರು ಬಿಡುವು ಮಾಡಿಕೊಂಡು ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವಂದನೆಗಳನ್ನು ತಿಳಿಸ್ತಾ, ಆಮೇಲೆ ಮಕ್ಕಳು ನೀವೆಲ್ಲರೂ ಕೂಡ ಅವರು ಹಾಗೆ ಮಹನೀಯರ ದೊಡ್ಡ ವ್ಯಕ್ತಿಗಳನ್ನು ಆಗಬೇಕು ಅಂತೇಳಿ ಆಶಿಸ್ತಾ ಈ ಒಂದು ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. Good morning to all. Firstly, I wish you a very happy 18th Independence Day. So today is what day? Independence Day. Yes or no? So what you should remember? Independence Day means what you'll get remember? Freedom. Means how we got the freedom? So first we need to remember our freedom fighters. Yes or no? So and we need to select the freedom fighters and we need to promise, okay na, to build a strong and peaceful, prosperous nation. Thank you. ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಬಸವದಳದ ಪದಾಧಿಕಾರಿಗಳಿಗೆ ರಾಷ್ಟ್ರೀಯ 80ನೇ ಧ್ವಜಾರೋಹಣದ ಶುಭಾಶಯಗಳು ಮತ್ತು ನನ್ನ ಮುದ್ದು ಮಕ್ಕಳಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಮತ್ತು ಈ ಊರಿನ ಗ್ರಾಮಸ್ಥರಿಗೆ 80ನೇ ಧ್ವಜಾರೋಹಣದ ಶುಭಾಶಯಗಳು. ನಾವು ಈ ದಿನ ಸೇರಿರ್ತಕ್ಕಂಥದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಯಾಕಂದರೆ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಈ ಅವಕಾಶ ಸಿಗ್ಬೇಕಂತಂದರೆ ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ನೋಡಿಲ್ಲ, ಸುಭಾಷ್ ಚಂದ್ರ ಬೋಸ್ನ ನೋಡಿಲ್ಲ. ಯಾಕಂದರೆ ಇವಾಗ ನೋಡ್ತಾ ಇದ್ದೀವಿ ನಾವು, ಇಲ್ಲೇ ಇದ್ದಾರೆ ನೋಡ್ರಿ. ಯಾಕಂದರೆ ಅವತ್ತಿನ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಬಂದಿದ್ದಾರೆ, ಅವತ್ತಿನ ಇರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಇಲ್ಲಿ ಹುಟ್ಟಿ ಬಂದಿದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ನಾವು ಅವತ್ತು ನೋಡಿಲ್ಲ, ಇವತ್ತು ನಾವು ನೋಡ್ತಾ ಇದೀವಲ್ಲ, ಕಣ್ಣಾರೆ ನೋಡ್ತಾ ಇದೀವಲ್ಲ, ಅದು ನಮ್ಮ ಭಾಗ್ಯ, ಇದು ನಮ್ಮ ಪುಣ್ಯ ಇದು. ಯಾಕಂದರೆ ನಾವು ಅವತ್ತು ಏನು ನೋಡಿವಿ, ಅವ್ರು ಏನು ನಮಗಾಗಿ ನಮ್ಮ ಒಂದು ಈ ಉನ್ನತ ಮುಂದಕ್ಕೆ ನಾವು ಯಾವ ಥರ ಅವ್ರಿಗೆಲ್ಲ ನಾವು ಈ ಒಂದು ಪ್ರಜೆಗಳಿಗೋಸ್ಕರ ಏನು ಮಾಡಬೇಕು ಆದಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ನಾವು ಇಲ್ಲಿ ಕುಂದಿರ್ಬೇಕಂತಂದರೆ ಆ ಸ್ಥಾನ ಕಲ್ತ್ಕೊಟ್ರವ್ರೆ ಇವರು. ಇಲ್ಲಾಂದ್ರೆ ನಾವು ಕುಂದಿರ್ತಿದ್ದಿಲ್ಲ, ಎಲ್ಲಿರ್ತಿದ್ದೋ ಗೊತ್ತಿದ್ದಿಲ್ಲ, ಇನ್ನು ಹುಡ್ತಿರ್ಲಿಕ್ಕೆ ಏನಾಗ್ತಿದ್ದೋ ಗೊತ್ತಿದ್ದಿಲ್ಲ, ನಮ್ಮನ್ನು ಏನು ಮಾಡ್ತಿದ್ರೋ ಗೊತ್ತಿದ್ದಿಲ್ಲ, ಹುಡ್ತಿರ್ಲಿಕ್ಕೆ ಏನು ಮಾಡ್ತಿದ್ರೋ ಗೊತ್ತಿದ್ದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಇದ್ದಾಗ ಇಂಥ ಮಹನೀಯರು ನಮ್ಮನ್ನ ಇಲ್ಲಿ ಕುಂದ್ರಕ್ಕೆ ಸ್ಥಾನ, ಈ ಭೂಮಿ ಮೇಲೆ ನಿಂದು ಸ್ವಂತ ಐತೆ, ನೀನು ಒಂದು ಕುಂದ್ರಕ್ಕೆ ಸ್ಥಾನ ಐತೆ ಅಂತ ಕಲ್ತ್ಕೊಟ್ರೆ ಈ ಮಹನೀಯರು. ಅವ್ರಿಗಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಯಾವತ್ತಿಗೂ ಮರಿಬಾರ್ದು. ನಾವು ಯಾವತ್ತಿಗೂ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಾಗ ನಾವೇನು ಮಾಡ್ಬೇಕು ಗೊತ್ತಾ, ನಮಗೆ ಈ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಕಷ್ಟಪಟ್ಟು ಒಂದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹನೀಯರನ್ನ, ಮಹಾತ್ಮ ಗಾಂಧೀಜಿ ಅವ್ರನ್ನ ಎಲ್ಲ ಇಷ್ಟ ತೆಗೀರಿ. ಮಹಾತ್ಮ ಗಾಂಧೀಜಿ ತಂದೆ ಹೆಸರೇನು, ತಾಯಿ ಹೆಸರೇನು, ಅವ್ರು ಏನು ಮಾಡಿದ್ರು, ಅವ್ರ ವಿದ್ಯಾಭ್ಯಾಸ ಏನು, ಅವ್ರು ಹುಟ್ಟಿದಾಗಲಿದ್ದ ಆಯ್ಕೆ ಆಗೋವರೆಗೆ ಏನೇನು ಸಾಧನೆ ಮಾಡಿದ್ರು, ಎಲ್ಲೆಲ್ಲಿ ಏನೇನು ಕಷ್ಟಪಟ್ಟರು, ಅದೆಲ್ಲ ಓದ್ರಿ. ನೀವು ಇವತ್ತು ಮನೆಗೆ ಹೋದ ತಕ್ಷಣ ನೀವು ಓದ್ರಿ, ಮಹಾತ್ಮ ಗಾಂಧೀಜಿ ಅವ್ರದ್ದು ಇತಿಹಾಸ ಓದ್ರಿ, ಅಂಬೇಡ್ಕರ್ ಅವ್ರದ್ದು ಇತಿಹಾಸ ಓದ್ರಿ, ಮತ್ತೆ ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಇತಿಹಾಸ ಓದ್ರಿ. ಯಾಕಂದ್ರೆ ನೀವು ಇತಿಹಾಸ ಓದಿದಂಗಲ್ಲ ನಿಮಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ಬಂದ್ವಿ, ಡ್ಯಾನ್ಸ್ ಮಾಡಿದ್ವಿ, ಏನೋ ಧ್ವಜಾರೋಹಣ ಮಾಡಿದ್ರಿ ಅಂದ್ರೆ ಅಲ್ಲ. ಅವ್ರದ್ದು ಇತಿಹಾಸ ಓದಿದಂಗಲ್ಲ ನಿಮಗೆ ಗೊತ್ತಾಗುತ್ತೆ, ಓಹೋ ನಮ್ಮ ಸ್ವತಂತ್ರಕ್ಕಾಗಿ ಇಷ್ಟು ಮಹನೀಯರು ಇಷ್ಟು ಕಷ್ಟಪಟ್ಟು ಸಾಧನೆ ಮಾಡಿದ್ದಾರೆ ಅಂತಂತೇಳಿ. ಆವಾಗ ನಾನು ಈ
ಈ ಪ್ರಜೆಯಾಗಿ ನಾನು ಇವಾಗ ಬಂದೀನಿ, ನಾನು ಏನು ಮಾಡ್ಬೇಕಂಬುದು ನಿಮಗೆ ಬರುತ್ತವ. ನಾನು ಮುಂದಕ್ಕೆ ನಾನು ಏನು ಮಾಡ್ಬೇಕನ್ನೋದು ಅಂದರೆ ನಮ್ಮಿಂದ ಎಷ್ಟು ದೊಡ್ಡದು ಅಷ್ಟು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಕೂಡ ಒಂದು ಈ ಗ್ರೌಂಡ್ನಲ್ಲಿ ಒಂದು ಪೇಪರ್ ಕಸ ಕಡ್ಡಿ ಬಿದ್ದಿರುತ್ತೆ, ಆ ಕಸ ಕಡ್ಡಿಯನ್ನು ಎತ್ತಕ್ಕದನ್ನಾಗಲಿ ನಿಮ್ಗೆ ಬರುತ್ತೆ. ಯಾಕಂದರೆ ಇದು ನನ್ನ ಒಂದು ದೇಶ, ನನ್ನ ಒಂದು ಸ್ಥಳ, ಇದು ನನ್ನ ಒಂದು ಶಾಲೆ ಅಂತ ಅನ್ನೋದಕ್ಕೆ ಅವಾಗ ಒಂದೊಂದೇ ನಿಮ್ಮ ಬದಲಾವಣೆ ಆಗುತ್ತಂತ ನಾನು ಒಂದು ಹೇಳ್ತಾ ಈ ಒಂದೆರಡು ಮಾತುಗಳಿಗೆ ವಿಶ್ರಾಮ ಕೊಡ್ತೇನೆ. ಶಿವನಾಥ್. ಈಗ ಮಕ್ಕಳಿಂದ ಸ್ಪೀಚಸ್ ಇದೆ, ಸೈಲೆಂಟ್ ಆಗಿ ಎಲ್ಲರೂ ಕುತ್ಕೊಂಡು ಕೇಳಬೇಕು. Good morning everyone. Today we are gathered to here celebrate on 18th Independence Day of our great Indian nation. This day our brave freedom fighters who fought with courage and determination love for the country. Because they are struggles, we are living in a free and Independence Day. It is not just a celebration, it is reminder of our responsibility as proud citizens. We must work together of strong, peaceful and progressive nation. Let's respect freedom fighters, our uphold unity. Happy Independence Day to all. Jai Hind, Jai Bharat. ಎಲ್ಲರಿಗೂ ಶುಭೋದಯ ಹಾಗೂ ಸ್ವತಂತ್ರ ಶುಭಾಶಯಗಳು. ನನ್ನ ಹೆಸರು ಸೌಮ್ಯ, ನಾನು 8ನೇ ತರಗತಿ ಓದುತ್ತಿದ್ದೇನೆ. ಸ್ವತಂತ್ರ ದಿನಾಚರಣೆಯನ್ನು ನಾವು ಹೆಮ್ಮೆಯಿಂದ ಆಚರಿಸೋಣ. ಸ್ವದೇಶ ನನಗೇನು ಕೊಟ್ಟಿದೆ, ದೇಶ ನನಗೇನು ಕೊಟ್ಟಿದೆ ಎಂದು ಪ್ರಶ್ನಿಸುವುದಕ್ಕಿಂತ ನಮ್ಮ ದೇಶಕ್ಕೆ ನಾವೇನು ಕೊಡಬಹುದು ಎಂದು ಯೋಚಿಸೋಣ. ವಿದ್ಯಾರ್ಥಿಗಳಾದ ನಾವು ಒಳ್ಳೆಯ ನಾಗರಿಕರಾಗಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡೋಣ. ನಮ್ಮ ದೇಶವು ಸದಾ ಶಾಂತಿ, ಪ್ರಗತಿಯಿಂದ ಹಾಗೂ ಏಕತೆಯಿಂದ ಬಾಳಲಿ ಎಂದು ಆಶಿಸುತ್ತಾ ದೇಶಕ್ಕಾಗಿ ಬದುಕೋಣ, ದೇಶಕ್ಕಾಗಿ ಸಾಯೋಣ ಎಂದು ಹೇಳುತ್ತಾ ಎಲ್ಲ ಜೈ ಹಿಂದ್, ಜೈ ಭಾರತ್ ಮಾತಾ. ಥ್ಯಾಂಕ್ ಯು. Good morning everyone, respected principal, teacher and all my dear friends. Today we are celebrated 18th Independence Day of our great nation on 15th August 1947 India. Because Independence Day after the sacrifice of our brave freedom fighter. We have respect our freedom and be proud of our country. Let us and work out. Jai Hind, Jai Bharat. Nehru and many others who sacrificed from our country. Jai Hind. Good morning everyone. My name is Pavitra. I am studying in 7th standard. Today we are here to celebrate the 18th Independence Day. 15th August is a very special day for our. On this day, 1947, India became free from the British rule. After a long struggles, many freedom fighters sacrificed their life to get the freedom. We should always remember them, sacrificed and respect them. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ದೇಶದ ಅತ್ಯಂತ ಪವಿತ್ರವಾದ ಮತ್ತು ಹೆಮ್ಮೆಯ ದಿನವಾಗಿದೆ. ಈ ದಿನವು ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸುತ್ತೇವೆ. ಈ ದಿನವು ನಮ್ಮ ಹೋರಾಟಗಾರರು ತ್ಯಾಗ ಮತ್ತು ಎಲ್ಲ ಮಾಡಿದ ಈ ಜೈ ಜಯಭರತ. ಎಲ್ಲ ಮಕ್ಕಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳ ಸಂಸ್ಥಾ. ಈಗಾಗಲೇ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಧ್ವಜಾರೋಹಣವನ್ನು ಮಾಡಿದ್ದೀವಿ. ಮುಖ್ಯವಾಗಿ ನಾವು ತಡವಾಗಿ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಇಲ್ಲಿ HRG ಸರ್ಕಲ್ ಹತ್ರ ಒಂದು ರಾಷ್ಟ್ರ ಧ್ವಜಾರೋಹಣ 150 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಧ್ವಜಾರೋಹಣನ ಅಲ್ಲಿ ಬಸವೇಶ್ವರರ ಪುತ್ಥಳಿ ಹತ್ರ ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ ಪ್ರತಿ ವರ್ಷ ಸರ್ಕಾರದ ವತಿಯಿಂದ. ಸೊ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ, ಮುಖ್ಯವಾಗಿ ನಾವೆಲ್ಲರೂ ಕೂಡ ರಾಷ್ಟ್ರದ ಬಗ್ಗೆ, ಮುಖ್ಯವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಹೇಳಿದಾರೋ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದಾರೋ ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಸಂಕಲ್ಪ ಶಕ್ತಿಯನ್ನು ತೊಡೋಣ ಅಂತ ನಾನು ಹಾರೈಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶರಣಾರ್ಥಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಶಾಲೆಯ ಸಿಬ್ಬಂದಿ ವರ್ಗ, ಮುಖ್ಯ ಉಪಾಧ್ಯಾಯಕರು ಮತ್ತು ಶಿಕ್ಷಕರು ಮತ್ತು ವ್ಯವಸ್ಥಾಪಕರು ಎಲ್ಲರಿಗೂ ಕೂಡ ಶರಣಾರ್ಥಿಗಳು ಶುಭ ಹಾರೈಕೆಗಳು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಧನ್ಯವಾದಗಳು ಸರ್ ನಿಮಗೆ. ಈಗ ಮತ್ತೊಬ್ಬ ಬಸವಪ್ರಭು ಸರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳ್ಬಿಟ್ಟು
ಒಂದು ನಿಮಿಷ. This batch is seventh standard batch. ಇವರು ಭಾರತಾಂಬೆ ನಮ್ಮ ಜನ್ಮದಿನ ಅನ್ನೋ ಒಂದು ಹಾಡನ್ನ ಡ್ಯಾನ್ಸ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದಾರೆ. ಸ್ಟಾರ್ಟ್.